ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HRK ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ಲಾಲ್ಬಾಗ್ಗೆ ಬಂದಿದ್ದೇವೆ. ಇಲ್ಲಿ ಪ್ರತಿ ವರ್ಷದಂತೆ ಸ್ವತಂತ್ರ ದಿನಾಚರಣೆಯಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಈ ಅದ್ಭುತವನ್ನು ಕಣ್ತುಂಬಿಕೊಳ್ಳಲು ದೇಶದ ಅನೇಕ ಭಾಗದ ಜನರು ಲಾಲ್ಬಾಗ್ಗೆ ಬರುತ್ತಾರೆ. ಈ ವರ್ಷ 218ನೇ ಸ್ವತಂತ್ರ ದಿನಾಚರಣೆಯ ಪುಷ್ಪ ಪ್ರದರ್ಶನವನ್ನು ಇದೇ ಆಗಸ್ಟ್ 7ರಿಂದ 18ರವರೆಗೂ ಆಯೋಜಿಸಲಾಗಿದೆ. ಈ ಬಾರಿಯ ವಿಷಯವನ್ನು ಕಿತ್ತೂರಿನ ಸಾಮ್ರಾಜ್ಯದ ಇತಿಹಾಸವನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸೇನಾಧಿಪತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಭವ್ಯವಾದ ಪುಷ್ಪ ಪ್ರದರ್ಶನವೇ ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ಶೃಂಗಾರಗೊಂಡ ಗಾಜಿನ ಮಣೆ, ಬಣ್ಣ ಬಣ್ಣದ ಗುಲಾಬಿಗಳು, ಮಾಂತ್ರಿಕ ಸೊಬಗನ್ನು ಹೊಂದಿರುವ ಕಿತ್ತೂರಿನ ಹೂವಿನ ಕೋಟೆಗಳನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳಬಹುದು. ಈ ಬಾರಿಯ ಪುಷ್ಪ ಪ್ರದರ್ಶನವು ನಿಮ್ಮನ್ನು ಬೆರಗುಗೊಳಿಸುವುದಂತೂ ಖಂಡಿತ. ಕುದುರೆ ಸವಾರಿ ಮಾಡುತ್ತಿರುವ ಚೆನ್ನಮ್ಮನ ಪ್ರತಿಮೆ, ಪರಾಕ್ರಮದಿಂದ ನಿಂತಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ, ಚೆನ್ನಮ್ಮನ ಸಮಾಧಿಯನ್ನು ಸಹ ಇಲ್ಲಿ ನೋಡಬಹುದು. ಇದಲ್ಲದೆ ಕಿತ್ತೂರಿನ ಸಾಹಸ ಗಾಥೆಗಳನ್ನು ಒಟ್ಟು 60 ಮಾಹಿತಿ ಫಲಕಗಳಲ್ಲಿ ವಿವರಿಸಲಾಗಿದ್ದು, ಹೊರಾಂಗಣ ಪರದೆಗಳಲ್ಲಿ ಸಾಕ್ಷ್ಯಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. ಈ ಪ್ರದರ್ಶನವು 100ಕ್ಕೂ ಹೆಚ್ಚು ಬಗೆಯ ಹೂವುಗಳನ್ನು ಒಳಗೊಂಡಿದೆ. ಈ ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವೇಶ ದರವಿರುತ್ತದೆ. ಸೋಮವಾರದಿಂದ ಶುಕ್ರವಾರದ ದಿನಗಳಲ್ಲಿ ವಯಸ್ಕರಿಗೆ 80 ರೂಪಾಯಿ ಹಾಗೂ ಶನಿವಾರ ಮತ್ತು ಭಾನುವಾರ ವಯಸ್ಕರಿಗೆ 100 ರೂಪಾಯಿ ದರವಿರುತ್ತದೆ. 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 30 ರೂಪಾಯಿ. ವಾರಾಂತ್ಯ ಹೊರತುಪಡಿಸಿ ಸಮವಸ್ತ್ರ ಧರಿಸಿದ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡಲಾಗುವುದು. ಕಳೆದ ವರ್ಷ 9 ಲಕ್ಷ ಪ್ರವಾಸಿಗರು ಈ ಪ್ರದರ್ಶನಕ್ಕೆ ಭೇಟಿ ನೀಡಿದ್ದರು. ಈ ವರ್ಷ 10ರಿಂದ 11 ಲಕ್ಷ ಪ್ರವಾಸಿಗರನ್ನು ನಿರೀಕ್ಷಿಸಲಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.